ಪ್ರೀತಿಯ ವೀಕ್ಷಕರೇ, ಈ ಘಟನೆ ಇದು ನಮ್ಮ ಕಣ್ಣೆದುರೇ ನಡೆದ ಜೀವರೂಪದ ಅತಿ ದೊಡ್ಡ ದುರಂತ. ಹೆಂಡತಿಗೆ ಹೇಳದೆ ಗಂಡ ಗಲ್ಫಿನಿಂದ ಮನೆಗೆ ಬರುತ್ತಾನೆ. ಹೆಂಡತಿ ತುಂಬಾ ಸಂತೋಷಪಟ್ಟಳು, ಹೌದು. ಆದರೆ ಆಮೇಲೆ ಆ ಮನೆಯಲ್ಲಿ ನಡೆದದ್ದು ಇಡೀ ಮಾನವ ಕುಲವೇ ತಲೆ ತಗ್ಗಿಸುವಂತಹ ಘೋರ ಕೃತ್ಯ. ಇವತ್ತು ಈ ಕಥೆಯ ಸತ್ಯ ಏನೆಂದು ಹೊರಬಂದಾಗ ಪೊಲೀಸರು ಕೂಡ ನಂಬಲಿಲ್ಲ. ಪ್ರೀತಿ ಮತ್ತು ನಂಬಿಕೆ ಹಿಂದಿರುವ ಆ ಭೀಕರ ಮುಖವಾಡ ಏನು? ಗಲ್ಫಿನಿಂದ ಹೆಂಡತಿಗೆ ಸರ್ಪ್ರೈಸ್ ಕೊಡಲು ಬಂದ ಗಂಡನಿಗೆ ಕಾದಿದ್ದ ಆ ಒಂದು ಕೊನೆಯ ಸರ್ಪ್ರೈಸ್ ಏನು? ಪ್ರೀತಿಯ ಆಸರೆ ಮತ್ತು ಸರ್ಪ್ರೈಸ್ ಎಂಟ್ರಿ. ಪ್ರೀತಿಯ ಸಹೋದರರೇ, ಕತೆ ಶುರುವಾಗುವುದು ಒಂದು ಮಧ್ಯಮ ವರ್ಗದ ಸುಂದರ ಸಂಸಾರದಿಂದ. 35 ವರ್ಷದ ಪ್ರಶಾಂತ್ ಒಬ್ಬ ಮುಗ್ಧ, ಕಷ್ಟಪಟ್ಟು ದುಡಿಯುವ ಯುವಕ. ಆತ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸಿ ಮದುವೆಯಾಗಿದ್ದು ಸಂಧ್ಯಾ ಎಂಬ ಸುಂದರ ನರ್ಸನ್ನು. ಮದುವೆಯಾಗಿ ಕೆಲವು ದಿನಗಳು ಸ್ವರ್ಗದಂತೆ ಕಳೆಯುತ್ತದೆ. ಆದರೆ ಬದುಕಿನ ಆರ್ಥಿಕ ಮುಂಗಟ್ಟು ಇವರನ್ನು ಕಾಡಲು ಆರಂಭಿಸುತ್ತದೆ. ಹೆಂಡತಿಯ ಭವಿಷ್ಯಕ್ಕಾಗಿ, ಅವಳ ಇಷ್ಟದ ಸುಖಿ ಜೀವನಕ್ಕಾಗಿ ಪ್ರಶಾಂತ್ ತನ್ನ ಹೆತ್ತ ತಾಯಿಯನ್ನು ಬಿಟ್ಟು ಗಲ್ಫ್ ದೇಶಕ್ಕೆ ದುಡಿಯಲು ಹೋಗುತ್ತಾನೆ. ಅಲ್ಲಿನ ತೀವ್ರ ಬಿಸಿಲು, ಕಠಿಣ ಲೇಬರ್ ಕೆಲಸದ ನಡುವೆಯೂ ದಿನದ 24 ಗಂಟೆ ದುಡಿದು ತಾನು ನಯಾ ಪೈಸೆ ಇಟ್ಟುಕೊಳ್ಳದೆ ಎಲ್ಲ ಹಣವನ್ನು ಹೆಂಡತಿಗೆ ಕಳುಹಿಸುತ್ತಿರುತ್ತಾನೆ. ಜೂನ್ 28, 2026, 2 ವರ್ಷಗಳ ನಿರಂತರ ದುಡಿಮೆಯ ನಂತರ ಪ್ರಶಾಂತ್ ತನ್ನ ಹೆಂಡತಿಗೆ ಅತಿ ದೊಡ್ಡ ಸರ್ಪ್ರೈಸ್ ನೀಡಲು ಯಾರಿಗೂ ಹೇಳದೆ ಸದ್ದಿಲ್ಲದೆ ಊರಿಗೆ ಬರ್ತಾನೆ. ಹೆಂಡತಿ ತನ್ನ ಹಾಸ್ಪಿಟಲ್ ಹತ್ತಿರದ ಒಂದು ಬಾಡಿಗೆ ಮನೆಯಲ್ಲಿದ್ದಳು. ಪ್ರಶಾಂತ್ ಸದ್ದಿಲ್ಲದೆ ಬಾಗಿಲು ತಟ್ಟಿದಾಗ ಹೆಂಡತಿ ನಿಂತ ಜಾಗದಲ್ಲೇ ಬೆಚ್ಚಿ ಬೀಳುತ್ತಾಳೆ. ಅವಳ ಕಣ್ಣುಗಳಲ್ಲಿ ಒಂದು ಕ್ಷಣ ವಿಚಿತ್ರ ಆಘಾತವಿತ್ತು. ಆದರೆ ತಕ್ಷಣವೇ ಅವಳು ಮುಗುಳ್ನಕ್ಕು ಓಡಿ ಬಂದು ಗಂಡನನ್ನು ಗಟ್ಟಿಯಾಗಿ ಅಪ್ಪಿಕೊಳ್ಳುತ್ತಾಳೆ. ಯಾಕೆ ಹೇಳದೆ ಬಂದೆ ಎಂದು ಮುನಿಸು ತೋರುತ್ತಾ ಪ್ರೀತಿಯ ಮಲೆ ಸುರಿಸುತ್ತಾಳೆ. ಪ್ರಶಾಂತ್ ತನ್ನ ಹೆತ್ತ ತಾಯಿಗೂ ತಾನು ಬಂದ ವಿಷಯ ತಿಳಿಸಿರಲಿಲ್ಲ. 1-2 ದಿನ ನಿನ್ನ ಜೊತೆ ಕಳೆದು ಆಮೇಲೆ ಅಮ್ಮನ ಹತ್ತಿರ ಹೋಗೋಣ ನಸು ಎನ್ನುತ್ತಾನೆ. ಹೆಂಡತಿಯ ಈ ಅದ್ಭುತ ಪ್ರೀತಿ ಮತ್ತು ಆತಿಥ್ಯದಲ್ಲಿ ಪ್ರಶಾಂತ್ ಜಗತ್ತನ್ನೇ ಮರೆತು ಬಿಡುತ್ತಾನೆ. ಜೂನ್ 30 ರಾತ್ರಿ ಇಡೀ ಜಗತ್ತು ನಿದ್ದೆಗೆ ಜಾರುತ್ತಿತ್ತು. ಪ್ರಶಾಂತ್ ಬಂದ ವಿಷಯ ಇಡೀ ಊರಿನಲ್ಲಿ ಕೇವಲ ಒಬ್ಬನಿಗೆ ಮಾತ್ರ ಗೊತ್ತಿರುತ್ತದೆ. ಅವನೇ ಪ್ರಶಾಂತನ ಆಪ್ತ ಗೆಳೆಯ ವೆಂಕಟ್, 26 ವರ್ಷ. ರಾತ್ರಿ 10ರ ಸಮಯದಲ್ಲಿ ವೆಂಕಟ್ನಿಂದ ಪ್ರಶಾಂತಿಗೆ ಕರೆ ಬರುತ್ತದೆ. ಮಚ್ಚ, ಊರಿಗೆ ಬಂದಿದ್ದೀಯಾ? ಪಾರ್ಟಿ ಮಾಡೋಣ ಬಾ ಎನ್ನುತ್ತಾನೆ. ಪ್ರಶಾಂತ್ ತಾನು ಗಲ್ಫಿನಿಂದ ತಂದಿದ್ದ ಮದ್ಯದ ಬಾಟ್ಲಿಯನ್ನು ತೆಗೆದುಕೊಂಡು ಹೆಂಡತಿ ನಿದ್ದೆಗೆ ತೊಂದರೆಯಾಗಬಾರದು ಎಂದು ವೆಂಕಟ್ನ ಜೊತೆ ಆ 3 ಅಂತಸ್ತಿನ ಬಿಲ್ಡಿಂಗ್ನ ಟೆರೆಸ್ ಚಾವಣಿ ಮೇಲೆ ಹೋಗುತ್ತಾನೆ. ಇಬ್ಬರು ಗಾಢವಾಗಿ ಕುಡಿಯಲು ಆರಂಭಿಸುತ್ತಾರೆ. ಪ್ರಶಾಂತ್ ಗಲ್ಫಿನ ಕಷ್ಟಗಳನ್ನು, ಹೆಂಡತಿಯ ಮೇಲಿರುವ ತನ್ನ ಪ್ರೀತಿಯನ್ನು ಗೆಳೆಯನ ಮುಂದೆ ಹೇಳಿಕೊಳ್ಳುತ್ತಾ ಪೂರ್ತಿ ಮತ್ತಿಗೆ ಜಾರುತ್ತಾನೆ. ರಾತ್ರಿ 11:30 ಸಮಯ. ಇಬ್ಬರು ಎದ್ದು ನಿಂತು ಮಾತನಾಡುತ್ತಿರುವಾಗ ಹಠಾತ್ತನೆ ಪ್ರಶಾಂತನ ಕಾಲು ಜಾರಿ ಆ 3ನೇ ಮಹಡಿಯ ಟೆರೆಸ್ನಿಂದ ಕೆಳಗೆ ಬಿದ್ದು ಬಿಡುತ್ತಾನೆ. ದಫ್ ಎಂಬ ಭೀಕರ ಶಬ್ದ ಕೇಳಿ ಇಡೀ ಏರಿಯಾದವರು ನಡುಗುತ್ತಾರೆ. ಕೆಳಗೆ ಪ್ರಶಾಂತ್ ರಕ್ತದ ಮಡುವಿನಲ್ಲಿ ಬಿದ್ದಿದ್ದ ವೆಂಕಟ್ ಕೆಳಗಡೆ ಓಡಿ ಬಂದು ಜೋರಾಗಿ ಅರಳು ಆರಂಭಿಸುತ್ತಾನೆ. ಶಬ್ದ ಕೇಳಿ ಹೆಂಡತಿ ಓಡಿ ಬರುತ್ತಾಳೆ. ಗಂಡನ ಸ್ಥಿತಿ ನೋಡಿ ಅವಳು ಎದೆ ಒಡೆದುಕೊಂಡು ಅಳುತ್ತಾಳೆ. ಸುತ್ತಮುತ್ತಲಿನ ಜನರು ಓಡಿ ಬಂದು ಪ್ರಶಾಂತನನ್ನು ಹೆಂಡತಿ ಕೆಲಸ ಮಾಡುವ ಪ್ರೈವೇಟ್ ಆಸ್ಪತ್ರೆಗೆ ದಾಖಲಿಸುತ್ತಾರೆ. ಆದರೆ ಅಲ್ಲಿ ಒಂದು ಪವಾಡ ನಡೆಯುತ್ತದೆ. 3ನೇ ಮಹಡಿಯಿಂದ ಬಿದ್ದಿದ್ದರೂ ಗಂಡನೇ ಬದುಕುಳಿಯುತ್ತಾನೆ. ವೈದ್ಯರು ಪರೀಕ್ಷಿಸಿ, ಯಾರೂ ಹೆದರಬೇಡಿ, ಆಂತರಿಕ ಗಾಯಗಳಾಗಿಲ್ಲ, ಕೇವಲ 2, 3, 4 ದಿನಗಳಲ್ಲಿ ಗಂಡ ಎದ್ದು ನಿಲ್ಲುತ್ತಾನೆ ಎನ್ನುತ್ತಾರೆ. ಆಸ್ಪತ್ರೆಗೆ ದಾಖಲಾದ ಕೇವಲ 1 ದಿನದ ನಂತರ ಜೂನ್ 2ರಂದು ಹೆಂಡತಿ ವೈದ್ಯರ ಬಳಿ ಹೋಗಿ
ನಮ್ಮ ಹತ್ತಿರ ಚಿಕಿತ್ಸೆಗೆ ಹಣವಿಲ್ಲ ಸರ್, ನಾನು ನರ್ಸ್ ಆಗಿರುವುದರಿಂದ ಇವರನ್ನು ಮನೆಯಲ್ಲೇ ಸಾಕಿ ಗುಣಪಡಿಸುತ್ತೇನೆ ಎಂದು ಹೇಳಿ ಬಲವಂತವಾಗಿ ಗಂಡನನ್ನು ಮನೆಗೆ ಕರ್ಕೊಂಡು ಹೋಗುತ್ತಾಳೆ. ಪ್ರಶಾಂತ್ ಇನ್ನೂ ಸರಿಯಾಗಿ ಮಾತನಾಡದ, ಸಂಪೂರ್ಣ ಮಯಕ್ಕದ ಸ್ಥಿತಿಯಲ್ಲಿದ್ದ ಅವನ ಕೈಗೆ ಗ್ಲುಕೋಸ್ IV ಇಂಜೆಕ್ಷನ್ ಪೈಪುಗಳನ್ನು ಅಳವಡಿಸಿ ಬೆಡ್ ಮೇಲೆ ಮಲಗಿಸಲಾಗಿತ್ತು. ಅದೇ ದಿನ ರಾತ್ರಿ 10:20 ಸಮಯಕ್ಕೆ ಹೆಂಡತಿ ಲೈಟ್ ಆಫ್ ಮಾಡಿ ಗಂಡನ ಪಕ್ಕದಲ್ಲೇ ಮಲಗುತ್ತಾಳೆ. ಮಧ್ಯರಾತ್ರಿ 2 ಗಂಟೆಗೆ ಹಠಾತ್ತನೆ ಪ್ರಶಾಂತ್ ಬೆಡ್ನಿಂದ ಕೆಳಗೆ ಬಿದ್ದು ತೀವ್ರವಾಗಿ ನಡುಗಲು ಆರಂಭಿಸುತ್ತಾನೆ. ಅವನ ಬಾಯಿಯಿಂದ ನೊರೆ ಮತ್ತು ರಕ್ತ ಬರತೊಡಗುತ್ತದೆ. ಸಂಧ್ಯಾ ಗಾಬರಿಯಿಂದ ಜನನನ್ನು ಕರೆದು ಆಸ್ಪತ್ರೆಗೆ ಓಡಿಸುತ್ತಾಳೆ. ಆದರೆ ಈ ಬಾರಿ ಅದೃಷ್ಟ ಪ್ರಶಾಂತ್ನ ಕೈ ಹಿಡಿಯಲಿಲ್ಲ. ವೈದ್ಯರು ಆತನನ್ನು ಮೃತಪಟ್ಟಿದ್ದಾನೆ ಎಂದು ಘೋಷಿಸುತ್ತಾರೆ. 3ನೇ ಮಹಡಿಯಿಂದ ಬಿದ್ದ ತೀವ್ರತೆಯಿಂದ ಆಂತರಿಕ ತೊಂದರೆಯಾಗಿ ಸಾವು ಸಂಭವಿಸಿದೆ ಎಂದು ಭಾವಿಸಿ ವೈದ್ಯರು ಬೇರೇನೂ ಶಂಕಿಸದೆ ಶವವನ್ನು ಹಸ್ತಾಂತರಿಸುತ್ತಾರೆ. ತಾಯಿಯ ಆಗಮನ ಮತ್ತು ಹುಟ್ಟಿದ ಕರುಳಿನ ಅನುಮಾನ. ಪ್ರಶಾಂತ್ನ ಶವವನ್ನು ಆ ಬಾಡಿಗೆ ಮನೆಯ ಮುಂದೆ ಇಡಲಾಗಿತ್ತು. ಈ ಇಡೀ ಘಟನೆಯಲ್ಲಿ ಅತ್ಯಂತ ಆಘಾತಕಾರಿ ವಿಷಯ ಏನೆಂದರೆ, ಪ್ರಶಾಂತ್ ಊರಿಗೆ ಬಂದಿದ್ದಾಗಲಿ, ಮೇಲಿಂದ ಬಿದ್ದಿದ್ದಾಗಲಿ, ಈಗ ಹೆಣವಾಗಿ ಬಿದ್ದಿದ್ದಾಗಲಿ ಆತನ ಹೆತ್ತ ತಾಯಿ ಶ್ಯಾಮಲಿಗೆ ಗೊತ್ತೇ ಇರಲಿಲ್ಲ. 14 ಕಿಲೋಮೀಟರ್ ದೂರದಲ್ಲಿರುವ ಆ ತಾಯಿಗೆ ಊರಿನ ಯಾರೋ ಫೋನ್ ಮಾಡಿ, ನಿಮ್ಮ ಮಗ ತೀರಿ ಹೋಗಿದ್ದಾನೆ, ನೀವು ಇನ್ನೂ ಯಾಕೆ ಬಂದಿಲ್ಲ ಅಂದಾಗ ಆ ತಾಯಿಗೆ ಜಗತ್ತೇ ಉರುಳಿ ಬೀಳುತ್ತದೆ. ಓಡಿ ಓಡಿ ಬಂದ ತಾಯಿ ಮಗನ ಹೆಣದ ಮೇಲೆ ಬಿದ್ದು ಕಣ್ಣೀರು ಹಾಕುತ್ತಾರೆ. ಆದರೆ ಅಳುತ್ತಲೇ ಆ ತಾಯಿ ತೀಕ್ಷ್ಣ ಕಣ್ಣುಗಳು ಮತ್ತು ಹೆತ್ತ ಕರುಳು ಸೊಸೆಯ ಕೆಲವು ನಡವಳಿಕೆಯನ್ನು ಗಮನಿಸುತ್ತದೆ. ಮಗ ಊರಿಗೆ ಬಂದು 2 ದಿನವಾದರೂ ಸೊಸೆ ತನಗೆ ಒಂದು ಫೋನ್ ಮಾಡಿ ಯಾಕೆ ವಿಷಯ ತಿಳಿಸಲಿಲ್ಲ? ಆಸ್ಪತ್ರೆಗೆ ಸೇರಿಸುವಾಗಲೂ ತನ್ನಿಂದ ಯಾಕೆ ಬಚ್ಚಿಟ್ಟಳು? ಮಗ ಸತ್ತ ಮೇಲೂ ತನಗೆ ಹೇಳದೆ ಅಂತ್ಯಕ್ರಿಯೆಗೆ ಯಾಕೆ ಇಷ್ಟು ಆತುರ ಪಡುತ್ತಾಳೆ? ಹೆತ್ತ ಕರುಳಿನ ಅನುಮಾನ ಸುಮ್ಮನೆ ಇರಲಿಲ್ಲ. ಆಕೆ ಊರಿನವರು ಮತ್ತು ಸೊಸೆಯ ವಿರೋಧದ ನಡುವೆಯೂ ಅಂತ್ಯಕ್ರಿಯೆಯನ್ನು ತಡೆದು ಸೀದಾ ಓಡಿದ್ದು ಪೊಲೀಸ್ ಸ್ಟೇಷನಿಗೆ. ಆ ತಾಯಿ ಪೊಲೀಸ್ ಸ್ಟೇಷನಿಗೆ ಓಡಿ ಬಂದು ಶಾಮ್ಯಲ ತಾಯಿಯವರು ಇನ್ಸ್ಪೆಕ್ಟರ್ಗೆ ಕಾಲಿಗೆ ಬಿದ್ದು ಅಳುತ್ತಾಳೆ. ಸರ್, ನನ್ನ ಮಗನ ಸಾವು ಅಪಘಾತವಲ್ಲ, ಅದೊಂದು ಕೊಲೆ. ನನ್ನ ಸೊಸೆಯ ನಡವಳಿಕೆ ನನಗೆ ತೀವ್ರ ಅನುಮಾನ ತರುತ್ತದೆ, ದಯವಿಟ್ಟು ತನಿಖೆ ಮಾಡಿ ಎಂದು ಲಿಖಿತ ದೂರು ನೀಡುತ್ತಾನೆ. ದೂರು ದಾಖಲಿಸಿಕೊಂಡ ಪೊಲೀಸರು ತಕ್ಷಣವೇ ಅಂತ್ಯಕ್ರಿಯೆ ಜಾಗಕ್ಕೆ ಧಾವಿಸಿ ಶವವನ್ನು ವಶಕ್ಕೆ ಪಡೆಯುತ್ತಾರೆ. ಶವವನ್ನು ಪೋಸ್ಟ್ಮಾರ್ಟಂಗೆ ಕಳುಹಿಸಲಾಗುತ್ತದೆ. ಪೊಲೀಸರು ಸಂಧ್ಯಾಳನ್ನು, ಹೆಂಡತಿಯನ್ನು ಪ್ರಾಥಮಿಕ ವಿಚಾರಣೆಗೆ ಒಳಪಡಿಸಿದಾಗ ಅವಳು ತೀರಾ ಮುಗ್ಧತೆಯಿಂದ, ನಾನು ಟೆನ್ಷನ್ ಮತ್ತು ದುಃಖದಲ್ಲಿ ಅತ್ತೆಗೆ ಫೋನ್ ಮಾಡುವುದನ್ನು ಮರೆತು ಬಿಟ್ಟೆ ಸರ್ ಎಂದು ಕಣ್ಣೀರು ಹಾಕುತ್ತಾರೆ. ಆದರೆ ಆಕೆಯ ಕಣ್ಣೀರಿನ ಹಿಂದೆ ಯಾವುದೋ ಒಂದು ಘೋರ ರಹಸ್ಯ ಅಡಗಿದೆ ಎಂಬುದು ಪೊಲೀಸರಿಗೆ ಅರಿವಾಗುತ್ತದೆ. ಗಂಡನ ಪೋಸ್ಟ್ಮಾರ್ಟಮ್ ವರದಿ ಪೊಲೀಸರ ಕೈ ಸೇರುತ್ತದೆ. ಅದನ್ನು ಓದಿದ ಇನ್ಸ್ಪೆಕ್ಟರ್ಗೆ ತಲೆ ಸುತ್ತಿದಂತಾಗುತ್ತದೆ. ವರದಿಯ ಪ್ರಕಾರ ಗಂಡ ಮೇಲಿಂದ ಬಿದ್ದು ಸತ್ತಿರಲಿಲ್ಲ, ಬದಲಿಗೆ ಆತನ ದೇಹದಲ್ಲಿ ತೀವ್ರವಾದ ಮಯಕದ ಔಷಧ ಮತ್ತು ಅತ್ಯಂತ ಅಪಾಯಕಾರಿ ಆಸಿಡ್ ಮಾದರಿಯ ಕೆಮಿಕಲ್ ಪತ್ತೆಯಾಗಿತ್ತು. ಆ ಕೆಮಿಕಲ್ ಆತನ ನರಗಳ ಮೂಲಕ ಮೆದುಳು ಮತ್ತು ಲಿವರನ್ನು ಸಂಪೂರ್ಣವಾಗಿ ಸುಟ್ಟು ಹಾಕಿತ್ತು. ಇದು 100ಕ್ಕೆ 100 ಕೊಲೆ ಎಂಬುದು ಪೊಲೀಸರಿಗೆ ಖಾತರಿಯಾಯಿತು. ತಕ್ಷಣವೇ ಪೊಲೀಸರು ಹೆಂಡತಿಗೆ ತಿಳಿಯದಂತೆ ಆಕೆಯ ಮೊಬೈಲ್ನ ಕಾಲ್ ಹಿಸ್ಟರಿ ಮತ್ತು ಟವರ್ ಲೊಕೇಶನ್ ಅನ್ನು ಸೈಬರ್ ಕ್ರೈಮ್ ಮೂಲಕ ತನಿಖೆಗೆ ಒಳಪಡಿಸುತ್ತಾರೆ. ಅಲ್ಲಿ ಪೊಲೀಸರಿಗೆ ಅತಿ ದೊಡ್ಡ ಸುಳಿವು ಸಿಗುತ್ತದೆ. ಹೆಂಡತಿ ಕಳೆದ ಕೆಲವು ತಿಂಗಳುಗಳಿಂದ ಅನಿಲ್ ಎಂಬವನ ಜೊತೆ ದಿನಕ್ಕೆ 100 ಬಾರಿ ಮಾತನಾಡಿದ್ದಾಳೆ. ಇನ್ನು ಗಂಡ ಟೆರೆಸ್ನಿಂದ ಬಿದ್ದ ದಿನ ಮತ್ತು ಮರಣ ದಿನ ಅವಳು ವೆಂಕಟ್ ಜೊತೆ ನಿರಂತರ ಸಂಪರ್ಕದಲ್ಲಿದ್ದಳು. ಪೊಲೀಸರು ತಕ್ಷಣವೇ ಗೆಳೆಯ ವೆಂಕಟ್ನನ್ನು ವಶಕ್ಕೆ ಪಡೆದು
ಲಾಕಪ್ಗೆ ತಳ್ಳುತ್ತಾರೆ. ಇನ್ಸ್ಪೆಕ್ಟರ್ ಚಾಣಾಕ್ಷತನದಿಂದ ಸಂಧ್ಯಾಲ ಈಗಾಗಲೇ ನಿನ್ನ ಹೆಸರು ಹೇಳಿ ಎಲ್ಲ ಒಪ್ಪಿಕೊಂಡಿದ್ದಾಳೆ, ನೀನೇ ಪ್ರಶಾಂತನನ್ನು ಮೇಲಿಂದ ತಳ್ಳಿದ್ದು ಅಲ್ವಾ ಎಂದು ದಾಳ ಉರುಳಿಸಿದಾಗ ಹೆದರಿ ಹೋದ ವೆಂಕಟ್ ಇಡೀ ಜಾತಕವನ್ನೇ ವಾಂತಿ ಮಾಡ್ತಾನೆ. ಆಗಲೇ ನೋಡಿ ಆ ಮನೆಯಲ್ಲಿ ನಡೆದ ಅಸಲಿ ಸಂಚು ಪೊಲೀಸರಿಗೆ ಗೊತ್ತಾಗಿತ್ತು. ಪ್ರಶಾಂತ್ ಗಲ್ಫಿಗೆ ಹೋದ ನಂತರ ಹೆಂಡತಿ ಸಂಧ್ಯಾ ತಾನು ಕೆಲಸ ಮಾಡುತ್ತಿದ್ದ ಆಸ್ಪತ್ರೆಯಲ್ಲೇ ಮೇಲ್ನರ್ಸ್ ಆಗಿ ಅನಿಲ್ ಜೊತೆ ಅನೈತಿಕ ಸಂಬಂಧ ಬೆಳೆಸಿದ್ದಳು. ಪ್ರಶಾಂತ್ ಅನಿರೀಕ್ಷಿತವಾಗಿ ಊರಿಗೆ ಬಂದಾಗ ಇವರ ರಹಸ್ಯ ಸಂಬಂಧ ಬಯಲಾಗುವ ಭಯ ಕಾಡಿತ್ತು. ತಮಗೆ ಸಿಗುತ್ತಿದ್ದ ದೈಹಿಕ ಸುಖಕ್ಕೆ ಗಂಡ ಅಡ್ಡಿಯಾಗುತ್ತಾನೆ ಎಂದುಕೊಂಡ ಆ ಕ್ರೂರಿ ಹೆಂಡತಿ ಬಂದ ಮೊದಲ ದಿನವೇ ಅನಿಲ್ ಜೊತೆ ಸೇರಿ ಪ್ರಶಾಂತನನ್ನು ಮುಗಿಸಲು ಸ್ಕೆಚ್ ಹಾಕಿದ್ದಳು. ಇದಕ್ಕಾಗಿ ಅವರು ವೆಂಕಟ್ಗೆ ಹಣದ ಆಮಿಷ ಒಡ್ಡಿ ಸುಪಾರಿ ಕೊಟ್ಟಿದ್ದರು. ಪ್ಲ್ಯಾನ್ ಪ್ರಕಾರ ವೆಂಕಟ್ ಕುಡಿಸಿ ಮೇಲಿಂದ ತಳ್ಳಿದ್ದ. ಆದರೆ ಪ್ರಶಾಂತ್ ಬದುಕಿಕೊಂಡಾಗ ಇವರ ಪಾಪದ ಜಗತ್ತು ಬಯಲಾಗಬಾರದೆಂದು ಹೆಂಡತಿ ಬಲವಂತವಾಗಿ ಗಂಡನನ್ನು ಮನೆಗೆ ತಂದಳು. ತಾನು ಕಲಿತ ನರ್ಸ್ ವೃತ್ತಿಯನ್ನೇ ಕೊಲೆಗೆ ಬಳಸಿಕೊಂಡ ಆಕೆ ಸಿರಿಂಜ್ ಒಳಗೆ ಶೌಚಾಲಯ ತೊಳೆಯುವ ತೀಕ್ಷ್ಣ ಕೆಮಿಕಲ್ ಹಾರ್ಪಿಕ್ ಅನ್ನು ತುಂಬಿಸಿ ಪ್ರಶಾಂತನ ಐವಿ ಲೈನ್ ಮೂಲಕ ನೇರವಾಗಿ ನರಕ್ಕೆ ಚುಚ್ಚಿ ಆತನನ್ನು ಅತ್ಯಂತ ಕ್ರೂರವಾಗಿ ಕೊಂದಿದ್ದಳು. ಅವಳು ಹೊರಗೆ ಹಾಕಿದ ಕಣ್ಣೀರು ಬರೀ ನಾಟಕವಾಗಿತ್ತು. ಈ ಸತ್ಯ ಕೇಳಿ ಪೊಲೀಸರೇ ಬೆಚ್ಚಿಬಿದ್ದರು. ಪೊಲೀಸರು ತಕ್ಷಣವೇ ಆ ರಾಕ್ಷಸಿ ಹೆಂಡತಿ ಸಂಧ್ಯಾಲ, ಅವಳ ಪ್ರಿಯಕರ ಅನಿಲ್ ಮತ್ತು ಸುಪಾರಿ ಹಂತಕ ವೆಂಕಟ್ ಮೂವರನ್ನು ಬಂಧಿಸಿ ಜೈಲಿಗೆ ಹಟ್ಟುತ್ತಾರೆ. ಗಂಡನ ಜೊತೆ ನಗುತ್ತಾ ನಿಂತಿದ್ದ ಸಂಧ್ಯಾಲ ಪ್ರೀತಿಯ ಮುಖವಾಡ ಕಳಚಿ ಬಿದ್ದಿತ್ತು. ವೀಕ್ಷಕರೇ, ಈ ಕಥೆ ನಮಗೆ ಕೊಡುವ ಅತಿ ದೊಡ್ಡ ಸಾಮಾಜಿಕ ಪಾಠ ಏನು ಗೊತ್ತಾ? ಇವತ್ತು ಸಮಾಜದಲ್ಲಿ ಕೇವಲ ಕೆಲವು ಕ್ಷಣಿಕ ಸುಖಕ್ಕಾಗಿ ಅಥವಾ ನೈತಿಕ ಸಂಬಂಧಗಳಿಗಾಗಿ ತಮಗೆ ಜೀವ ನೀಡಿದ ಸಂಗಾತಿಯನ್ನೇ ಕೊಲ್ಲುವ ಮಟ್ಟಿಗೆ ಮನುಷ್ಯ ಕ್ರೂರನಾಗಿರುತ್ತಿದ್ದಾನೆ. ಗಲ್ಫಿನಲ್ಲಿ ಹೆಂಡತಿಯ ಸುಖಕ್ಕಾಗಿ ರಕ್ತ ಸುರಿಸಿ ದುಡಿದ ಆ ಮುಗ್ಧ ಜೀವಕ್ಕೆ ಸಿಕ್ಕ ಪ್ರತಿಫಲವೇನು? ಯಾರೋ ಮೂರನೇ ವ್ಯಕ್ತಿ ಕಾಮಕ್ಕಾಗಿ ಹೆತ್ತ ತಾಯಿಯನ್ನು ಕಟ್ಟಿಕೊಂಡ ಗಂಡನನ್ನು ವಂಚಿಸುವ ಮುನ್ನ 10 ಬಾರಿ ಯೋಚಿಸಿ. ಯಾಕಂದರೆ ನೀವು ಎಷ್ಟೇ ಬುದ್ಧಿವಂತಿಕೆಯಿಂದ ಕಾನೂನಿನ ಕಣ್ಣಿಗೆ ಮಣ್ಣೆರಚಲು ಪ್ಲ್ಯಾನ್ ಮಾಡಿದರೂ ಆ ಭಗವಂತನ ಮತ್ತು ಹೆತ್ತ ತಾಯಿಯ ಕರುಳಿನ ಕಣ್ಣಿಂದ ತಪ್ಪಿಸಿಕೊಳ್ಳಲು ಸಾಧ್ಯವಿಲ್ಲ. ಮಾಡಿದ ಪಾಪಕ್ಕೆ ಕಂಬಿ ಎನಿಸಲೇಬೇಕು. ಪ್ರೀತಿಯ ಹೆಸರಿನಲ್ಲಿ ಇಂತಹ ದ್ರೋಹ ಎಸಗುವ ಮುನ್ನ ಸಮಾಜದ ಈ ದುರಂತ ನಿಮ್ಮ ಕಣ್ಣೆದುರಿರಲಿ. ಈ ಕಥೆಯ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ. ಅಲ್ಲಾಹು ಕಾಪಾಡಲಿ. ಅಸ್ಸಲಾಮು ಅಲೈಕುಂ.